ಭಾರತೀಯರನ್ನ ಸೇರಿದಂತೆ ಪ್ರತಿಯೊಬ್ಬರನ್ನ ಕಾಡ್ತಾ ಇರುವಂತಹ ಪ್ರಶ್ನೆ, ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಸಕ್ಸಸ್ ಆದ ಬಳಿಕ ಎಲ್ಲವೂ ಕೂಡ ಮುಗಿದೋಯ್ತಾ ಅಥವಾ ಈ ಕಾರ್ಯಾಚರಣೆ ಮುಂದುವರಿಸಲಾಗುತ್ತಾ? ಆ ಮೂಲಕ ಮತ್ತೊಮ್ಮೆ ಪಾಠ ಕಲಿಸುವ ಪ್ರಯತ್ನಗಳು ಭಾರತ ಸೇನೆಯಿಂದ ಆಗುತ್ತಾ ಅನ್ನುವಂತಹ ಕುತೂಹಲ. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಹಂತದ ಯುದ್ಧಕ್ಕೆ ಭಾರತೀಯ ಸೇನೆ ಸಿದ್ಧವಾಗ್ತಾ ಇದೆಯಾ ಅನ್ನುವಂತಹ ಕುತೂಹಲ. ಪತನಗುಟ್ಟಿದೆ ಪಾಕಿಸ್ತಾನ. ಮತ್ತೊಂದು ದಾಳಿಯ ಆತಂಕವನ್ನ ಈ ಕ್ಷಣಕ್ಕೆ ಎದುರಿಸ್ತಾ ಇದೆ. ಇತ್ತ ಭಾರತೀಯ ಸೇನೆಯಿಂದ ಮತ್ತೊಂದು ಅಟ್ಯಾಕ್ಗೆ ಸರ್ವ ಸಿದ್ಧತೆಗಳು ಆಗ್ತಾ ಇದೆ. ಭಾರತೀಯ ಸೇನಾಪಡೆ ಸಿಬ್ಬಂದಿಯ ರಜೆಯನ್ನ ಕ್ಯಾನ್ಸಲ್ ಮಾಡಲಾಗಿದೆಯಂತೆ. ಪಾಕ್ ಉಗ್ರರ ವಿರುದ್ಧ ಮತ್ತೊಂದು ಹಂತದ ಯುದ್ಧ ನಡೆಯುತ್ತಾ? ಹಾಗಾದ್ರೆ ಭಾರತೀಯ ಸೇನೆಯಿಂದ ಈ ಪ್ರಶ್ನೆ ಕಾಡ್ತಾ ಇದೆ. ಆಪರೇಷನ್ ಸಿಂಧೂರ ಪಾರ್ಟ್ 2ಗೆ ಕೇಂದ್ರ ಸರ್ಕಾರ ಪ್ಲಾನ್ ಮಾಡ್ಕೊಂಡಿದೆಯಾ? ಏನೇನ್ ಪ್ಲಾನ್ಗಳಾಗುತ್ತೋ ನಿಜಕ್ಕೂ ಯಾರೂ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅಷ್ಟರ ಮಟ್ಟಿಗೆ ಮಾಸ್ಟರ್ ಪ್ಲಾನ್ಗಳಾಗಿರುತ್ತೆ ಭಾರತೀಯ ಸೇನೆಯಿಂದ, ಪ್ರಮುಖವಾಗಿ ಕೇಂದ್ರ ಸರ್ಕಾರದಿಂದ. ಈ ಆಪರೇಷನ್ ಸಿಂಧೂರವನ್ನ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಏನೋ ಒಂದು ಆಗುತ್ತೆ ಅಂತ ಗೊತ್ತಿತ್ತು, ಬಟ್ ಇಷ್ಟು ಬೇಗ ಜಸ್ಟ್ 15 ದಿವಸದ ಅಂತರದಲ್ಲೇ ಈ ರೀತಿ ಅಟ್ಯಾಕ್ ಆಗುತ್ತೆ, ಈ ರೀತಿ ಪ್ರತ್ಯುತ್ತರ ಕೊಡುತ್ತೆ ಭಾರತೀಯ ಸೇನೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಯಾಕಂದ್ರೆ ನಿನ್ನೆ ಇಡೀ ದಿನ, ಮೊನ್ನೆ ರಾತ್ರಿ ತನಕ ಕೂಡ, ಮಲಗೋ ತನಕ ಕೂಡ ಜನ ನಿರೀಕ್ಷೆ ಮಾಡ್ತಾ ಇದ್ದು ವಾರ್ಗೆ ಸಂಬಂಧಪಟ್ಟಂತೆ ಮಾಕ್ ಡ್ರಿಲ್. ಬೆಳಗ್ಗೆ ಇದ್ರೆ ಮಾಕ್ ಡ್ರಿಲ್ಗೆ ಸಂಬಂಧಪಟ್ಟಂತೆ ರಿಹರ್ಸಲ್ಗೆ ಸಿದ್ಧತೆಗಳಾಗುತ್ತೆ, ನಾವು ಕೂಡ ಭಾಗಿಯಾಗಬೇಕು, ಸಿದ್ಧತೆ ಮಾಡ್ಕೊಳ್ಬೇಕು ಅಂತ ಪ್ರತಿಯೊಬ್ರು ಕೂಡ ಯೋಚನೆ ಮಾಡ್ತಾ ಇದ್ದಂತ ಹೊತ್ತಲ್ಲೇ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗಡೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮುಗಿದು ಹೋಗಿತ್ತು.